ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಒಂದು ಇಂಟ್ರಾಡೇ ಇಂಡಿಕೇಟರ್ ಒಂದು ಯಾವುದೋ ಎಲ್ಲೋ ನನಗೆ ಸಿಕ್ತು. ಯಾರ ಹತ್ರ ನಾನು ಹಿಂಗೆ ಡಿಸ್ಕಸ್ ನೋಡ್ಬೇಕಾದ್ರೆ ಎಲ್ಲೋ ಕಾಣಿಸ್ತು. ಅದು ತಮಗೆ ಎಲ್ಲರಿಗೂ ತೋರಿಸ್ಬೇಕು ಅಂತೇಳಿ ನಾನು ಇವತ್ತು ಅದು ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ಇದೆಲ್ಲ ಎಜುಕೇಷನಲ್ ಪರ್ಪಸ್ಗೆ ಓನ್ಲಿ. ಯಾರೂ ದುಡುಕಿ ಅಥವಾ ಅರ್ಜೆಂಟಾಗಿ ಆನ್ ದಟ್ ಬೇಸಿಸ್ ನಾನು ಏನು ಹೇಳ್ತೀನೋ ಅದ್ರ ಬೇಸಿಸ್ ಮೇಲೆ ನಾನು ಏನು ಚಾರ್ಟ್ಸ್ ಹೇಳ್ತೀನೋ ಅದ್ರ ಮೇಲೆ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಳ್ಳೋದು ಅದೆಲ್ಲ ಆಗೋದು ಬೇಡ. ತಾವು ಸಾಕಷ್ಟು ಸರಿ ಟ್ರೈ ಮಾಡಿ ನೋಡಿ, ಒಂದು ವಾರ ನೋಡಿ, 10 ದಿವಸ ನೋಡಿ, 15 ದಿವಸ ನೋಡಿ, ಸರಿಯಾಗಿ ಕೆಲಸ ಆಗ್ತಿದೆಯೋ, ಸರಿಯಾಗಿ ಚಾರ್ಟ್ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯೋ ಇಲ್ಲ ನೋಡಿಕೊಂಡು ನಿಮಗೆ ಸಮಾಧಾನ ಆದರೆ ಮಾತ್ರ ಯು ಕ್ಯಾನ್ ಸ್ಟಿಕ್ ಆನ್ ಟು ದಟ್. ಇಲ್ಲ ಅಂತಂದರೆ ಬೇಕಿಲ್ಲ. ಆಮೇಲೆ ನಾನು ಮೊದಲೇ ಹೇಳಿದ್ದೆ ವೆರಿ ಬಿಗಿನಿಂಗಲ್ಲಿ, ನಾನು ಯಾವುದೇ ನಿಮಗೆ ಯಾವುದೇ ಒಂದು ಅಪ್ಲಿಕೇಶನ್ನು ಆಗಲಿ ಇನ್ನೊಂದಾಗಲಿ ಯಾವುದೇ ಒಂದು ನಿಮಗೆ ಅಥವಾ ಹೇಳ್ಕೊಟ್ರು ಕೂಡ ಎಲ್ಲ ಫ್ರೀನೇ ಹೇಳ್ಕೊಡ್ತೀನಿ. ಯಾವುದು ನೀವು ಚಾರ್ಜ್ ಮಾಡೋವಂಥದ್ದು ಯಾವುದು ಹೇಳಲ್ಲ ಅಂಥೇಳಿ. ಈಗ ಇದು ಟ್ರೇಡಿಂಗ್ ವ್ಯೂ ಅಲ್ಲೇ ಇರೋದು ಸ್ನೇಹಿತರೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಬಿಟ್ಟು ಬೇರೆ ಯಾವುದ್ರಲ್ಲೂ ಇಲ್ಲ. ಬಟ್ ಟ್ರೇಡಿಂಗ್ ವ್ಯೂ ಅಲ್ಲಿ ಒಂದು ಡಿಸಡ್ವಾಂಟೇಜ್ ಅಂದರೆ 2 ಇಂಡಿಕೇಟರ್ಸ್ ಮಾತ್ರ ಹಾಕ್ಬೋದು. ಸೊ ನಾನೇನು ಮಾಡ್ತೀನಿ, ಈಗ 2 ಇಂಡಿಕೇಟರ್ಸ್ ಹಾಕಿ ನಿಮಗೆ ತೋರಿಸ್ತೀನಿ ಫ್ರೀ ಅಂತ ಹೇಳಿರೋದ್ರಿಂದ. ನೀವು ಯಾರಾದರೂ ಅದನ್ನು ಟ್ರೇಡಿಂಗ್ ವ್ಯೂನ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ನಾನು ಈ ಹಿಂದೆ ಹೇಳಿದ್ದಂಗೆ RSI, ಸ್ಟೊಕಾಸ್ಟಿಕ್ RSI, ಬೊಲಿಂಜರ್ ಬ್ಯಾಂಡು ಅವನು ಹಾಕ್ಕೋಬೋದು. ಅದ್ರ ಜೊತೆಗೆ ಟ್ರೇಡಿಂಗ್ ವ್ಯೂ ಜೊತೆಯಲ್ಲಿ ಬೊಲಿಂಜರ್ ಬ್ಯಾಂಡು, ಸ್ಟೊಕಾಸ್ಟಿಕ್ RSI ನನ್ನ ಹಿಂದಿನ ವಿಡಿಯೋ ನೋಡಿ, ಬೆಸ್ಟ್ ಇಂಟ್ರಾಡೇ ಟ್ರೇಡ್ ಸೆಟಪ್ ಅಂತೇಳಿ ಅದರಲ್ಲಿ ಹೇಳಿದ್ದೀನಿ ನಾನು ಯಾವ ಥರ ಚಾರ್ಟ್ ಹಾಕಬೇಕು ಅಂತೇಳಿ. ಬಟ್ ಇದು ಎಲ್ಲೂ ಸಿಗೋಲ್ಲ ನಿಮಗೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಮಾತ್ರನೇ ಈ ಇಂಡಿಕೇಟರ್ ಸಿಗುತ್ತೆ. ಅದಕ್ಕೋಸ್ಕರ ಟ್ರೇಡಿಂಗ್ ವ್ಯೂ ಅಲ್ಲೇ ತೋರಿಸ್ತೀನಿ ನೋಡಿ. ಮತ್ತೆ ಹೇಳ್ತೀನಿ, ಸಾಕಷ್ಟು ಸರಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಟ್ರೇಡ್ ಮಾಡಿ. ಆಮೇಲೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಈ ಮುಂದಿನ ದಿನಗಳಲ್ಲಿ ನನಗೆ ಏನು ನಾಲೆಡ್ಜು, ನನಗೇನು ಅಪ್ಡೇಟ್ ಆಗ್ತೀನೋ, ಹೊರಗಡೆಯಿಂದ ನನಗೇನು ಇನ್ಫಾರ್ಮೇಷನ್ ಬರುತ್ತೋ ನಾನು ಅದನ್ನೆಲ್ಲ ನಿಮಗೆಲ್ಲ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಬನ್ನಿ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ ಸ್ನೇಹಿತರು. ಟ್ರೇಡಿಂಗ್ ವ್ಯೂ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನೀವು ಗೂಗಲಿಗೆ ಬಂದಿದ್ದೀರಾ. ಈಗ ಗೂಗಲಲ್ಲಿ ಬಂದು ಟ್ರೇಡಿಂಗ್ ವ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಮಾಡಿದ್ದೀನಿ ನಾನು. ಈ ಟ್ರೇಡಿಂಗ್ ವ್ಯೂವನ್ನು ಕ್ಲಿಕ್ ಮಾಡ್ತೀರಾ ಇಲ್ಲಿ. ಮತ್ತು ನಿಮಗೆ ಟ್ರೇಡಿಂಗ್ ವ್ಯೂ ಓಪನ್ ಆಗುತ್ತೆ. ನಂದು ಫ್ರೀ, ನಾನು ಹೇಳಿದ್ದೀನಿ ನಿಮಗೆ 2 ಇಂಡಿಕೇಟ್ರ್ ಕೊಡೋದು ಅಂತ. ನಾನು ಇಲ್ಲಿ ಪ್ರಾಡಕ್ಟಿಗೆ ಬರ್ತಾ ಇದ್ದೀನಿ, ಸೂಪರ್ ಚಾರ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಚಾರ್ಟ್ ಸೆಲೆಕ್ಷನ್ ಬಂತು. ಇಲ್ಲಿ ಇದು ಬಿಲ್ಟಿನ್ ಬರುತ್ತೆ ಇಂಡಿಕೇಟರು. ಇದು ಕ್ಯಾಂಡಲ್ ಯಾವಾಗ್ಲೂ ಇದು ಮಾಮೂಲಿ ಕ್ಯಾಂಡಲೇ ಇರಬೇಕು. ಇದ್ರ ಬೇರೆ ಬೇಕಾದಷ್ಟು ಕ್ಯಾಂಡಲ್ಸ್ ಇದೆ. ಇದೇ ಕ್ಯಾಂಡಲ್ ಇಟ್ಕೊಳ್ಳಿ, ರೆಗ್ಯುಲರ್ ಕ್ಯಾಂಡಲು, ಬೇರೆ ಥರ ಕ್ಯಾಂಡಲ್ಸ್ ಎಲ್ಲ ಬೇಡ. ಟೈಮ್ ಫ್ರೇಮು ಇದನ್ನು ಇಂಟ್ರಾಡೇ ಭಾಳ ಬೆಸ್ಟ್ ಸೂಟಬಲ್ಲು. ನೀವು ಇದರಲ್ಲಿ ಪೊಸಿಷನಲ್ ಮಾಡಲಿಕ್ಕೆ ಬರಲ್ಲ, ಟ್ರೈ ಮಾಡಬೇಡಿ. ಅಥವಾ ಯಾರಾದರೂ ಇದರಲ್ಲೂ ಏನಾದ್ರು ಎಕ್ಸ್ಪ್ಲೋರ್ ಮಾಡಿ ನೀವುಗಳು ಏನಾದ್ರು ಇನ್ನೂ ಕಲ್ತ್ಕೊಂಡು ನನಗೆ ಇನ್ನೂ ಹೇಳೋ ರೀತಿ ಆದರೆ ನೀವು ಮಾಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ಇಂಡಿಕೇಟರ್ ನಾನು ಹಾಕ್ತಾ ಇದ್ದೀನಿ. ಅದು ಇಂಡಿಕೇಟರ್ ಹೆಸರು ಬಂದು UT ಬಾಟ್ ಅಂತ, UT ಬಾಟ್ ಅಂತೇಳಿ, UT ಬಾಟ್ ಅಲರ್ಟ್ಸ್. UT ಬಾಟ್ ಇಲ್ಲಿದೆ ನೋಡಿ, UT ಬಾಟ್ ಅಲರ್ಟ್ಸ್ ಅಂತ. ಇದನ್ನು ನಾನು ಇಂಡಿಕೇಟರ್ ಹಾಕಿದ್ದೀನಿ. ಇದು ಹಾಕಿದ ತಕ್ಷಣ ಇಲ್ಲಿ ನೋಡಿ, ಇದು ಆಟೋಮೆಟಿಕ್ಕಾಗಿ ಸೆಲ್ ಆ್ಯಂಡ್ ಬೈ ಸಿಗ್ನಲ್ ಬರ್ತಾ ಇದೆ. ಎಲ್ಲ ಕಡೆ ಬರ್ತಾ ಇದೆ. 3 ಮಿನಿಟ್ಸಲ್ಲಿ ಬರ್ತಾ ಇದೆ. ಇದು ಇನ್ನೂ ನಾನು ನೋಡಿ ಇದನ್ನು 5 ಮಿನಿಟ್ಸ್ ಮಾಡಿದರೆ, ನಾನು 5 ಮಿನಿಟ್ಸ್ ಮಾಡಿದರೆ ಸ್ವಲ್ಪ ಈ ಡಿಸ್ಟಾರ್ಷನ್ ಕಮ್ಮಿ ಆಗುತ್ತೆ. ಅಂದರೆ ಭಾಳಷ್ಟು ಸೆಲ್ ಬೈ ಇರೋದು 5 ಮಿನಿಟ್ಸಿಗೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು 10 ಮಿನಿಟ್ಸ್ 15 ಮಿನಿಟ್ಸ್ ಮಾಡಿದರೆ ಇನ್ನೂ ಒಂದಷ್ಟು ಕಮ್ಮಿ ಆಗುತ್ತೆ. ಬಟ್ ಇಂಟ್ರಾಡೇ ಮಾಡೋದ್ರಿಂದ ನಾವು 5 ಮಿನಿಟ್ಸು ಆ್ಯಂಡ್ ಬಿಲೋ ಮಾಡೋದು ಒಳ್ಳೆಯದು. 5 ಮಿನಿಟ್ಸ್ ಮಾಡೋರು ಇದ್ದಾರೆ, 3 ಮಿನಿಟ್ಸ್ ಮಾಡೋರು ಇದ್ದಾರೆ, 1 ಮಿನಿಟ್ ಮಾಡೋರು ಇದ್ದಾರೆ. ಅದು ಅವರವರ ಇಂಡಿವಿಜುವಲ್ ಇದ್ರ ಮೇಲೆ ಇದಾಗುತ್ತೆ. ಇಲ್ಲಿ ನಿಮಗೆ ಸೆಲ್ಲು ಬೈ ಕೊಡ್ತಾ ಇದೆ, ಅದೇ ಕೊಡುತ್ತೆ. ನಾನು ಇದು ಚಾರ್ಟ್ ತೋರಿಸೋದು ಭಾಳ ಈಸಿ, ಲೈವಲ್ಲಿ ಕಷ್ಟ. ಲೈವಲ್ಲಿ ನಾನು ನಿಜ ಹೇಳಬೇಕು ಅಂತಂದರೆ ಲೈವಲ್ಲಿ ಚಾರ್ಟಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈವಲ್ಲಿ ಎಲ್ಲ ಆದಮೇಲೆ ತುಂಬ ಈಸಿ, ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ.
ಲೈವ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ನೀವೆಲ್ಲ ಬೇರೆ ಥರ ನಿಮ್ಮದೇ ಆದಂಥ ನಿಮ್ಮದೇ ಶೈಲಿಯಲ್ಲಿ ನಿಮ್ಮದೇ ಒಂದು ರೀತಿಯಲ್ಲಿ ಎಲ್ಲ ಚೆಕ್ ಮಾಡಿ, ಎಲ್ಲ ಮಾಡಿ ನೋಡಿ. ಆಮೇಲೆ ಇನ್ನೊಂದು ಇದರಲ್ಲಿ 2 ಕೊಡೋದು, ಟ್ರೇಡಿಂಗ್ ವ್ಯೂ ಅಲ್ಲಿ 2 ಕೊಡೋದು. ನೀವು ಬೇಕಾದ್ರೆ ಟ್ರೇಡಿಂಗ್ ವ್ಯೂ ಯಾರಿಲ್ಲ ಅಂತೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕ್ರೆಡೆನ್ಷಿಯಲ್ಸ್ ಕೇಳುತ್ತೆ, ಸಬ್ಸ್ಕ್ರೈಬ್ ಮಾಡಿ 2 ಅಂತೂ ಬರುತ್ತೆ. ಈಗ ನಾನು ಪೇಯ್ಡ್ ಇಲ್ಲ, ಇದಕ್ಕೆ ನಾನು ಪೇಯ್ಡ್ ಇಲ್ಲ, ಅದನ್ನೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ಇಂಡಿಕೇಟರ್ ಬಂದು ಲೀನಿಯರ್ ರಿಗ್ರೆಷನ್ ಚಾನಲ್ ಅಂತೇಳಿ ಇದೊಂದು ಸೆಲೆಕ್ಟ್ ಮಾಡಿದ್ದೀನಿ. ಇದು ಸೆಲೆಕ್ಟ್ ಆಗಿದೆ ನೋಡಿ ಸ್ನೇಹಿತರೆ. ಇಷ್ಟೇ ಮಾಡಬೇಕಾಗಿರೋದು, ಇನ್ನೇನಿಲ್ಲ. ಇಲ್ಲಿ ಆಲ್ಮೋಸ್ಟ್ ಅದು ಬ್ಯಾಂಡ್ ಟೈಪ್ ತೋರಿಸ್ತಾ ಇದೆ, ಅಪ್ಪರ್ ಬ್ಯಾಂಡು ಲೋವರ್ ಬ್ಯಾಂಡು. ಅದು ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಅಂತೂ ಖಂಡಿತ ಅಲ್ಲ, ಅದು ಆ ರೇಂಜಲ್ಲಿ ತೋರಿಸ್ತಾ ಇದೆ. ಬೈಸಲ್ಲೂ ಸಿಗ್ನಲ್ ಬರ್ತಾ ಇದೆ. ಟ್ರೈ ಮಾಡಿ, ಇದನ್ನು ಒಂದು ಸ್ವಲ್ಪ ದಿವಸ ಟ್ರೈ ಮಾಡಿಬಿಟ್ಟು ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಇದು ಮಾಡಿ. ಆವಾಗ ಬೇಕಾದ್ರೆ ಟ್ರೇಡಿಂಗ್ ವ್ಯೂ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಸಬ್ಸ್ಕ್ರಿಪ್ಷನ್ನು ಎಷ್ಟಿದೆ, ಭಾಳ ಚಾರ್ಜಸ್ ಏನಿಲ್ಲ. ಟ್ರೇಡಿಂಗ್ ವ್ಯೂ ಸಬ್ಸ್ಕ್ರಿಪ್ಷನ್ನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿದೆ ಬೈ ನೌ 995 2 ಚಾರ್ಟ್ಸ್ ಪರ್ ಟ್ಯಾಬ್ ಇದೆ. ಆಮೇಲೆ ಇದು 1995ಗೆ 4 ಚಾರ್ಟ್ಸ್ ಇದೆ. ಇದು 4 ಚಾರ್ಟ್ಸು, ಇಲ್ಲಿ 5 ಇಂಡಿಕೇಟರ್ಸು, ಇಲ್ಲಿ 10 ಇಂಡಿಕೇಟರ್ಸು. ಸ್ಟಾರ್ಟ್ ವಿತ್ ಇದು ಮಾಡಿ ಸಾಕು. 995 ರೂಪಾಯಿ ಕೊಟ್ಟರೆ 1 ತಿಂಗಳು ಬರುತ್ತೆ. 5 ಇಂಡಿಕೇಟ್ರ್ ಹಾಕ್ಬೋದು. ನಾನು ಹಾಕಿರೋ 2 ಇಂಡಿಕೇಟ್ರು, ಮತ್ತು ನಿಮಗೆ ಯಾವ್ದಾದ್ರು ತಲೆಯಲ್ಲಿ ಬಂದರೆ ಅದು 3 ಹಾಕ್ಬೋದು, ಇಲ್ಲ ಬೊಲಿಂಜರ್ ಬ್ಯಾಂಡ್ ಹಾಕ್ಬೋದು, ಇಲ್ಲ ಸ್ಟೊಕಾಸ್ಟಿಕ್ RSI ಹಾಕ್ಬೋದು. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಬೋದು. ಹಿಸ್ಟಾರಿಕ್ ಬಾರ್ಸ್ ಎಲ್ಲ ಇದೆ. ಇದು 995 ಕೊಟ್ಟರೆ ಇದಕ್ಕೇ ನೀವು ಈಗ 5 ಇಂಡಿಕೇಟರ್ಸ್ ಇಲ್ಲಿ 2 ಮೇಲೆ ಬರಲ್ಲ ನನಗೆ. ಈಗ ನಂದು ಇದ್ರ ಮೇಲೆ 2 ಮೇಲೆ ಬರಲ್ಲ, 5 ಇಂಡಿಕೇಟರ್ಸ್ ಹಾಕ್ಬೋದು. ಇದು ಹಾಕ್ಕೊಂಡು ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ವೀಡಿಯೋಸ್ ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಈಕ್ವಿಟಿ ಬಗ್ಗೆನೂ ಕೆಲವೊಂದು ವೀಡಿಯೋಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಕ್ವಿಟಿ ಯೂಶ್ವಲಿ ಶಾರ್ಟ್ ಟರ್ಮ್ದು ಯಾವುದೂ ಈಕ್ವಿಟಿ ನಾನು ಸಜೆಸ್ಟ್ ಮಾಡಲಿಕ್ಕೆ ಹೋಗಲ್ಲ, ಹೇಳಲಿಕ್ಕೆ ಹೋಗಲ್ಲ ಯಾರಿಗೂ. ಲಾಂಗ್ ಟರ್ಮ್ದು ಹೇಳ್ತೀನಿ, ನೋಡುವ ಹೆಂಗಾಗುತ್ತೋ ಅಂಥೇಳಿ. ಥ್ಯಾಂಕ್ ಯು ಒನ್ ಆಲ್. ಎಲ್ರಿಗೂ ಒಳ್ಳೆಯದಾಗಲಿ.